ದ ಲಾಸ್ಟ್ ಲೆಕ್ಚರ್. ನಾವು ಆಟವಾಡಲು ಆಯ್ದುಕೊಂಡ ಕಾರ್ಡುಗಳನ್ನು ಬದಲಿಸಲು ಸಾಧ್ಯವಿಲ್ಲ. ಆದರೆ ಆ ಆಟವನ್ನು ಹೇಗೆ ಆಡಬೇಕು ಎಂಬುದು ನಮ್ಮ ಕೈಯಲ್ಲಿದೆ. ಇದು ಕಾರ್ನೆಗಿ ಮೆಲ್ಲನ್ ವಿಶ್ವವಿದ್ಯಾನಿಲಯದ ಕಂಪ್ಯೂಟರ್ ಸೈನ್ಸ್ ಪ್ರಾಧ್ಯಾಪಕ ರಾಂಡಿ ಪಾಶ್ ಅವರ ಜೀವನದ ಸಾರವಾಗಿತ್ತು. ರಾಂಡಿಯವರಿಗೆ ಮೇದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಇರುವುದು ಪತ್ತೆಯಾದಾಗ ಮತ್ತು ಅವರು ಕೇವಲ ಕೆಲವು ತಿಂಗಳುಗಳ ಕಾಲ ಮಾತ್ರ ಬದುಕುತ್ತಾರೆ ಎಂದು ತಿಳಿದಾಗ ಅವರು ತಮ್ಮ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗಾಗಿ ಒಂದು ಸ್ಮರಣೀಯ ಭಾಷಣವನ್ನು ನೀಡಲು ನಿರ್ಧರಿಸಿದರು. ಅದೇ ಮುಂದೆ ದಿ ಲಾಸ್ಟ್ ಲೆಕ್ಚರ್ ಎಂಬ ಹೆಸರಾಂತ ಪುಸ್ತಕವಾಗಿ ಹೊರಹೊಮ್ಮಿತು. ಇದನ್ನು ಕನ್ನಡಕ್ಕೆ ಅನುವಾದಿಸಿದವರು ಎಸ್ ಉಮೇಶ್ ಅವರು, ಪ್ರಕಟಿಸಿದವರು ರಾಷ್ಟ್ರೋತ್ಥಾನ ಸಾಹಿತ್ಯ. ಅದರ ಸಾರಾಂಶ ಹೀಗಿದೆ ನೋಡಿ. ಈ ಪುಸ್ತಕವು ಕೇವಲ ಸಾವಿನ ಬಗೆಗಿನ ದುಃಖವಲ್ಲ, ಬದಲಾಗಿ ಜೀವನವನ್ನು ಅರ್ಥಪೂರ್ಣವಾಗಿ ಹೇಗೆ ಬದುಕಬೇಕು ಎಂಬ ಮಾರ್ಗದರ್ಶಿ. ರಾಂಡಿ ಪಾಶ್ ಅವರ ಜೀವನದ ಈ ಪ್ರಮುಖ ಅಂಶಗಳು ನಮಗೆ ದಾರಿದೀಪವಾಗಬಲ್ಲವು. ಮೊದಲ ಅಂಶ ಬಾಲ್ಯದ ಕನಸುಗಳನ್ನು ಸಾಕಾರಗೊಳಿಸುವುದು. ರಾಂಡಿ ಪಾಶ್ ಅವರ ಪ್ರಕಾರ ಬಾಲ್ಯದ ಕನಸುಗಳು ಕೇವಲ ಆಸೆಗಳಲ್ಲ, ಅವು ನಮ್ಮ ಜೀವನ ಸಾಗಬೇಕಾದ ದಿಕ್ಕನ್ನು ತೋರಿಸುವ ದಿಕ್ಸೂಚಿಗಳು. ಅವರು ತಮ್ಮ ಬಾಲ್ಯದ ಕನಸುಗಳನ್ನು ನನಸು ಮಾಡಿಕೊಂಡ ಹಾದಿ ಹೀಗಿದೆ ನೋಡಿ. ಶೂನ್ಯ ಗುರುತ್ವಾಕರ್ಷಣೆಯ ಅನುಭವ ಅಂದರೆ ಇವರಿಗೆ ಗಗನಯಾತ್ರಿಯಾಗುವ ಕನಸಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಸಾಧ್ಯವಾಗದಿದ್ದಾಗ ನಾಸಾದ ವಿಶೇಷ ವಿಮಾನದ ಮೂಲಕ ಶೂನ್ಯ ಗುರುತ್ವಾಕರ್ಷಣೆಯನ್ನು ಅನುಭವಿಸಿದರಂತೆ. ಇದರಿಂದ ಕಲಿಯಬಹುದಾದ ಪಾಠ, ಗುರಿಯನ್ನು ತಲುಪಲು ನೇರ ಹಾದಿ ಮುಚ್ಚಿದಾಗ ಪರ್ಯಾಯ ಮಾರ್ಗಗಳನ್ನು ಹುಡುಕಬೇಕು ಎಂಬುದು. ಅವರ ಮತ್ತೊಂದು ಕನಸು NFL ಫುಟ್ಬಾಲ್ ಆಟಗಾರನಾಗುವುದು. ಇವರು ವೃತ್ತಿಪರ ಆಟಗಾರನಾಗಿರದಿದ್ದರೂ ಬಾಲ್ಯದ ತರಬೇತಿಯು ಇವರಿಗೆ ಜೀವನಕ್ಕೆ ಅಗತ್ಯವಾದಂತಹ ಶಿಸ್ತು ಮತ್ತು ಛಲವನ್ನು ಕಲಿಸಿತು. ಇದರಿಂದ ಕಲಿಯಬೇಕಾದದ್ದು ಸಾಧನೆಯ ಹಾದಿಯಲ್ಲಿ ಟೀಕೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸುವುದು ನಮ್ಮನ್ನು ಬಲಿಷ್ಠಗೊಳಿಸುತ್ತದೆ ಅನ್ನುವಂಥ ಅಂಶ. ಅವರಿಗೆ ಮತ್ತೊಂದು ಕನಸಿತ್ತು, ವಿಶ್ವಕೋಶದಲ್ಲಿ ಲೇಖನವನ್ನು ಬರೆಯುವುದು. ಜ್ಞಾನಕ್ಕಾಗಿ ತಾವು ಅವಲಂಬಿಸಿದ್ದ ಪುಸ್ತಕದಲ್ಲಿಯೇ ಲೇಖನ ಬರೆಯುವ ಮೂಲಕ ತಮ್ಮ ಪಾಂಡಿತ್ಯವನ್ನು ಸಾಬೀತುಪಡಿಸಿದ್ರು. ಇದರಿಂದ ಕಲಿಯಬೇಕಾದ ಪಾಠ, ಒಂದು ವಿಷಯದಲ್ಲಿ ನೀವು ಪರಿಣಿತರಾದರೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಅನ್ನೋದು. ಮತ್ತೊಂದು, ಡಿಸ್ನಿ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗುವುದು ಅವರ ಕನಸಾಗಿತ್ತು. ಬಾಲ್ಯದ ಈ ಕನಸನ್ನು ನನಸು ಮಾಡಲು ಅವರು ಸಾಕಷ್ಟು ಅಡೆತಡೆಗಳನ್ನು ಎದುರಿಸಿದರಂತೆ. ಇದರಿಂದ ಕಲಿಯಬೇಕಾದದ್ದು, ಜೀವನದಲ್ಲಿ ಬರುವ ಅಡೆತಡೆಗಳು ನಮ್ಮನ್ನು ತಡೆಯಲು ಇರುವುದಿಲ್ಲ, ಬದಲಿಗೆ ನಮ್ಮ ಗುರಿಯ ಬಗ್ಗೆ ನಮಗೆಷ್ಟು ಗಂಭೀರತೆ ಇದೆ ಅನ್ನೋದನ್ನು ಪರೀಕ್ಷಿಸುವುದಕ್ಕೆ ಇರುತ್ತೆ ಅನ್ನುವಂಥ ಅಂಶ. ಇನ್ನು ರಾಂಡಿ ಪಾಶ್ ಅವರ ಜೀವನದ ಸೂತ್ರಗಳನ್ನು ನೋಡೋಣ. ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕಾದ ಕೆಲವು ಮುಖ್ಯ ಮೌಲ್ಯಗಳು ಇಲ್ಲಿವೆ. ಮೊದಲನೇದು, ದೂರುವುದನ್ನು ಬಿಡಿ. ಪರಿಸ್ಥಿತಿಯನ್ನು ಕಂಡು ದೂರುವುದಕ್ಕಿಂತ ಕೆಲಸದ ಮೇಲೆ ಗಮನ ಹರಿಸುವುದು ಯಶಸ್ಸಿನ ಮೊದಲ ಮೆಟ್ಟಿಲು ಅಂತ ಹೇಳ್ತಾರೆ. ಮುಂದಿನದ್ದು, ಸದಾ ಕಲಿಯುವ ಆಸಕ್ತಿ. ಜೀವನದ ಕೊನೆಯವರೆಗೂ ಮಕ್ಕಳಂತಹ ಕುತೂಹಲವನ್ನು ಉಳಿಸ್ಕೊಳ್ಳಿ, ಹೊಸ ವಿಷಯಗಳನ್ನು ಕಲಿಯೋದನ್ನು ನಿಲ್ಲಿಸಬೇಡಿ ಅನ್ನುವಂಥದ್ದು. ಮುಂದಿನ ಮೌಲ್ಯ, ಪರೋಪಕಾರ. ನಿಮ್ಮ ಕನಸುಗಳು ನನಸಾದ ಮೇಲೆ ಇತರರೂ ಕೂಡ ತಮ್ಮ ಗುರಿ ತಲುಪಲು ಬೆಂಬಲ ನೀಡಿ, ಅದು ಜೀವನಕ್ಕೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಅಂತ ಹೇಳಿದ್ದಾರೆ. ರಾಂಡಿ ಪಾಶ್ ಹೇಳುವಂತೆ, ನಾವು ಹೇಗೆ ಬದುಕುತ್ತೇವೆ ಎಂಬುದು ಮುಖ್ಯವೇ ಹೊರತು ಎಷ್ಟು ಕಾಲ ಬದುಕುತ್ತೇವೆ ಎಂಬುದಲ್ಲ. ಜೀವನವು ನಾವು ನಿರೀಕ್ಷಿಸುವುದಕ್ಕಿಂತ ಮೊದಲೇ ಕೊನೆಗೊಳ್ಳಬಹುದು. ಆದ್ದರಿಂದ ಸಿಕ್ಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಕನಸುಗಳನ್ನು ನನಸಾಗಿಸಲು ಶ್ರಮಿಸಬೇಕು. ಇಟ್ಟಿಗೆ ಗೋಡೆಗಳ ಮಹತ್ವ. ರಾಂಡಿ ಪಾಶ್ ಅವರ ಜೀವನದ ಅತ್ಯಂತ ಪ್ರಭಾವಶಾಲಿ ದರ್ಶನವೆಂದರೆ ಈ ಇಟ್ಟಿಗೆ ಗೋಡೆಗಳ ತತ್ವ. ಅವರು ಅಡೆತಡೆಗಳನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುತ್ತಾರೆ. ಇಟ್ಟಿಗೆ ಗೋಡೆಗಳು ಎಂದರೇನು? ನಮ್ಮ ಗುರಿಯ ಹಾದಿಯಲ್ಲಿ ಬರುವ ಕಷ್ಟಗಳು, ಸೋಲುಗಳು ಅಥವಾ ಅಡೆತಡೆಗಳನ್ನೇ ರಾಂಡಿ ಇಟ್ಟಿಗೆ ಗೋಡೆಗಳು ಎಂದು ಕರೆಯುತ್ತಾರೆ. ಅವರ ಪ್ರಕಾರ ಈ ಗೋಡೆಗಳು
ನಮ್ಮನ್ನು ತಡೆಯಲು ಇರುವುದಿಲ್ಲ. ಬದಲಾಗಿ ನಮಗೆ ಆ ಗುರಿ ಎಷ್ಟು ಮುಖ್ಯ ಎಂಬುದನ್ನು ಪರೀಕ್ಷಿಸಲು ಇರುತ್ತವೆ. ಈ ತತ್ವದ ಪ್ರಮುಖ ಅಂಶಗಳು ಹೀಗಿವೆ ನೋಡಿ. ಅಡೆತಡೆಗಳ ಉದ್ದೇಶ: ಇಟ್ಟಿಗೆ ಗೋಡೆಗಳು ನಮ್ಮನ್ನು ಹೊರಗಿಡಲು ಇರುವುದಿಲ್ಲ. ಆ ಗುರಿಯನ್ನು ಅಷ್ಟಾಗಿ ಬಯಸದ ಅಥವಾ ಛಲವಿಲ್ಲದ ಜನರನ್ನು ತಡೆಯಲು ಅವು ಅಲ್ಲಿರುತ್ತವೆ. ಅರ್ಹತೆಯ ಪರೀಕ್ಷೆ: ಯಾರು ಅರ್ಧ ಹಾದಿಯಲ್ಲೇ ಸೋಲೊಪ್ಪಿಕೊಳ್ಳುತ್ತಾರೋ ಅವರಿಗೆ ಈ ಗುರಿ ಮುಖ್ಯವಾಗಿರುವುದಿಲ್ಲ. ಆದರೆ ಯಾರು ಆ ಗೋಡೆಯನ್ನು ಹತ್ತಿಯೋ ಅಥವಾ ಒಡೆದೋ ಮುಂದೆ ಹೋಗುತ್ತಾರೋ ಅವರು ಮಾತ್ರ ಯಶಸ್ಸಿಗೆ ಅರ್ಹರು. ರಾಂಡಿಯವರ ಅನುಭವ ಹೀಗಿದೆ ನೋಡಿ. ರಾಂಡಿಯವರಿಗೆ ಡಿಸ್ನಿ ಸಂಸ್ಥೆಯಲ್ಲಿ ಕೆಲಸ ಸಿಗದಿದ್ದಾಗ ಅದನ್ನು ಅವರು ಒಂದು ಇಟ್ಟಿಗೆಯ ಗೋಡೆ ಎಂದು ಭಾವಿಸಿದರು. ಆದರೆ ಅವರು ಪ್ರಯತ್ನ ಬಿಡದೆ ತಮ್ಮ ಜ್ಞಾನದ ಮೂಲಕ ಆ ಗೋಡೆಯನ್ನು ದಾಟಿ ಕೊನೆಗೂ ಕನಸನ್ನು ನನಸು ಮಾಡಿಕೊಂಡರು. ನಾವು ಕಲಿಯಬೇಕಾದ ಪಾಠಗಳು ಇಂತಿವೆ ನೋಡಿ. ದೃಷ್ಟಿಕೋನ ಬದಲಿಸಿ, ಕಷ್ಟ ಬಂದಾಗ ನನಗೆ ಯಾಕೆ ಹೀಗಾಯಿತು ಎಂದು ಅಳುವ ಬದಲು ನಾನು ಈ ಗುರಿಯನ್ನು ಎಷ್ಟು ಬಲವಾಗಿ ಸ್ವೀಕರಿಸುತ್ತಿದ್ದೇನೆ ಎಂದು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ಎರಡನೆಯದು ಛಲ ಮತ್ತು ಹಠ. ಸೋಲು ಎಂಬುದು ಕೊನೆಯಲ್ಲ, ಅದು ನಮ್ಮ ಹಠವನ್ನು ಪರೀಕ್ಷಿಸುವ ಒಂದು ಹಂತ ಮಾತ್ರ. ಮತ್ತೊಂದು ಯಶಸ್ಸಿನ ರಹಸ್ಯ. ಸಾಮಾನ್ಯ ವ್ಯಕ್ತಿಗಳು ಗೋಡೆಯನ್ನು ಕಂಡು ಹಿಂದೆ ಸರಿಯುತ್ತಾರೆ. ಆದರೆ ಯಶಸ್ವಿ ವ್ಯಕ್ತಿಗಳು ಆ ಗೋಡೆಯನ್ನು ದಾಟುವ ದಾರಿಯನ್ನು ಹುಡುಕುತ್ತಾರೆ. ಇವುಗಳ ಸಾರಾಂಶ ಇಷ್ಟೇ: ಇಟ್ಟಿಗೆ ಗೋಡೆಗಳು ಇರುವುದು ನಮ್ಮನ್ನು ತಡೆಯಲು ಅಲ್ಲ, ನಮಗೆ ಆ ಗುರಿಯ ಮೇಲಿರುವ ಪ್ರೀತಿಯನ್ನು ಸಾಬೀತುಪಡಿಸಲು. ಇತರರ ಕನಸುಗಳಿಗೆ ಬೆಂಬಲ ನೀಡುವುದು. ರಾಂಡಿ ಪಾಷ್ ಅವರ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕನಸುಗಳನ್ನು ಸಾಧಿಸಿದ ನಂತರ ಇತರರು ತಮ್ಮ ಗುರಿ ತಲುಪಲು ಸಹಾಯ ಮಾಡುವಲ್ಲಿ ಜೀವನದ ನಿಜವಾದ ಸಾರ್ಥಕತೆ ಇರುತ್ತದೆ ಎನ್ನುವುದು. ಈ ವಿಚಾರದ ಮುಖ್ಯಾಂಶಗಳು ಹೀಗಿವೆ ನೋಡಿ. ಪ್ರೇರಕ ಶಿಕ್ಷಕನಾಗಿ ರಾಂಡಿ ಕೇವಲ ತರಗತಿಯ ಪಾಠಕ್ಕೆ ಸೀಮಿತವಾಗಿರಲಿಲ್ಲ. ವಿದ್ಯಾರ್ಥಿಗಳು ಅಸಾಧ್ಯ ಎಂದುಕೊಂಡದ್ದನ್ನು ಸಾಧಿಸುವಂತೆ ಪ್ರೇರೇಪಿಸುವುದೇ ಅವರ ಮುಖ್ಯ ಗುರಿಯಾಗಿತ್ತು. ಇತರರ ಯಶಸ್ಸಿನಲ್ಲಿ ಅವರು ತಮ್ಮ ಸಂತೋಷವನ್ನು ಕಂಡುಕೊಂಡರು. ಅಲ್ಲಿ ಸಾಫ್ಟ್ವೇರ್ ಯೋಜನೆ. ಮಕ್ಕಳು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅನ್ನು ಸುಲಭವಾಗಿ ಮತ್ತು ಆಟದಂತೆ ಕಲಿಯಲು ರಾಂಡಿ ಈ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಿದರು. ಇದರ ಉದ್ದೇಶ ಸಂಕೀರ್ಣವಾದ ಕೋಡಿಂಗ್ ಅನ್ನು ಸರಳಗೊಳಿಸುವುದು ಮತ್ತು ತಾವು ಇಲ್ಲದ ಕಾಲದಲ್ಲಿಯೂ ವಿದ್ಯಾರ್ಥಿಗಳಿಗೆ ಜ್ಞಾನದ ದಾರಿದೀಪವಾಗುವುದು. ತಂಡದ ಶಕ್ತಿ. ಅವರು ವಿವಿಧ ವಿಭಾಗದ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ತಂಡವಾಗಿ ಕೆಲಸ ಮಾಡುವುದನ್ನು ಕಲಿಸಿದರು. ಇದರಿಂದ ಕಲಿಯಬೇಕಾದ ಪಾಠ ಒಬ್ಬಂಟಿಯಾಗಿ ಸಾಧಿಸುವುದಕ್ಕಿಂತ ತಂಡವಾಗಿ ಪರಸ್ಪರ ಸಹಕರಿಸಿ ಕೆಲಸ ಮಾಡುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂಬುದು. ಸಹಾಯ ಮಾಡುವ ಬಗ್ಗೆ ರಾಂಡಿ ಅವರ ನಿಲುವು ಹೀಗಿತ್ತು: ಅಹಂಕಾರದ ತ್ಯಾಗ. ಇತರರಿಗೆ ಸಲಹೆ ನೀಡುವಾಗ ಅಥವಾ ಸಹಾಯ ಮಾಡುವಾಗ ನಮ್ಮ ಅಹಂಕಾರವನ್ನು ಬದಿಗಿಡಬೇಕು. ಪ್ರಾಮಾಣಿಕ ವಿಮರ್ಶೆ. ಸಹಾಯ ಅಂದರೆ ಕೇವಲ ಹೊಗಳೋದಲ್ಲ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅದನ್ನು ನೇರವಾಗಿ ಹೇಳಿ ತಿದ್ದುವುದೇ ನಿಜವಾದ ಸಹಾಯ. ಇದನ್ನು ಅವರು ತಲೆಗೆ ಹೊಡೆದಂತೆ ಸತ್ಯ ಹೇಳುವುದು ಎಂದು ಕರೆಯುತ್ತಿದ್ದರು. ಜ್ಞಾನದ ಉದಾರತೆ. ನಮ್ಮ ಬಳಿ ಇರುವ ಜ್ಞಾನ ಮತ್ತು ಸಮಯವನ್ನು ಇತರರಿಗೆ ಹಂಚುವುದರಿಂದ ಅದು ಹೆಚ್ಚುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ. ನೀವು ಸರಿಯಾದ ಹಾದಿಯಲ್ಲಿ ಬದುಕಿದರೆ ನಿಮ್ಮ ಕನಸುಗಳು ನನಸಾಗುತ್ತವೆ. ಆದರೆ ನೀವು ಇತರರಿಗೆ ಸಹಾಯ ಮಾಡಿದರೆ ನಿಮ್ಮ ಜೀವನ ಸಾರ್ಥಕವಾಗುತ್ತದೆ. ಇದು ಅವರ ಸಂದೇಶ. ಪತ್ನಿ ಜೈ ಮತ್ತು ರಾಂಡಿ ನಡುವಿನ ಸಂಬಂಧ. ರಾಂಡಿ ಪಾಷ್ ಅವರ ಜೀವನದ ಹೋರಾಟದಲ್ಲಿ ಅವರ ಪತ್ನಿ ಜೈ ಅತ್ಯಂತ ಪ್ರಮುಖ ಶಕ್ತಿಯಾಗಿದ್ದರು. ಸಾವಿನ ಅಂಚಿನಲ್ಲಿದ್ದ ರಾಂಡಿ ತಮ್ಮ ಪತ್ನಿಯ ಬಗ್ಗೆ ತೋರಿದ ಗೌರವ ಮತ್ತು ಪ್ರೀತಿ ಮನುಷ್ಯ ಸಂಬಂಧಗಳಿಗೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಜೈ ಅವರ ಕುರಿತ ಮುಖ್ಯಾಂಶಗಳು ಹೀಗಿದೆ ನೋಡಿ. ಪ್ರೀತಿಯ ಹಾದಿಯ ಅಡೆತಡೆ. ಆರಂಭದಲ್ಲಿ ಜೈ ಅವರು ರಾಂಡಿ ಅವರ ಪ್ರೀತಿಯನ್ನ ನಿರಾಕರಿಸಿದ್ದರು. ಇದನ್ನು ರಾಂಡಿ ಒಂದು ಇಟ್ಟಿಗೆ ಗೋಡೆ ಎಂದು ಕರೆದರು. ಆದರೆ ಅವರು ತಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಜೈ ಅವರ ಮನಸ್ಸನ್ನು ಗೆದ್ದು ಇವರ ದೃಷ್ಟಿಯಲ್ಲಿ ಜೈ ಅವರೇ ಜೀವನದ ಅತ್ಯಂತ ದೊಡ್ಡ ಆಸ್ತಿ.
ದೊಡ್ಡ ಪ್ರಶಸ್ತಿ. ಒಗ್ಗಟ್ಟಿನ ಹೋರಾಟ. ಕ್ಯಾನ್ಸರ್ ಇರುವುದು ತಿಳಿದಾಗ ಜೈ ಅವರು ಧೈರ್ಯ ಕಳೆದುಕೊಳ್ಳದೆ ರಾಂಡಿ ಅವರಿಗೆ ಬೆಂಬಲವಾಗಿ ನಿಂತರು. ಚಿಕಿತ್ಸೆ ಮತ್ತು ಮಕ್ಕಳ ಪಾಲನೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದರು. ಇವರಿಬ್ಬರೂ ಕ್ಯಾನ್ಸರ್ ಅನ್ನು ಒಬ್ಬರ ಸಮಸ್ಯೆಯಾಗಿ ನೋಡದೆ ಒಟ್ಟಿಗೆ ಎದುರಿಸಬೇಕಾದ ಸವಾಲು ಎಂದು ಭಾವಿಸಿದ್ದರು. ಇನ್ನು ಭಾವನಾತ್ಮಕ ಕ್ಷಣ. ತಮ್ಮ ಕೊನೆಯ ಭಾಷಣದ ವೇದಿಕೆಯ ಮೇಲೆ ರಾಂಡಿ ಅವರು ಪತ್ನಿಯ ಜನ್ಮದಿನವನ್ನು ಆಚರಿಸುವ ಮೂಲಕ ಅವರಿಗಿದ್ದ ಪ್ರೀತಿಯನ್ನು ಜಗತ್ತಿನ ಮುಂದೆ ವ್ಯಕ್ತಪಡಿಸಿದರು. ಜೈ ಅವರಿಗೆ ರಾಂಡಿ ನೀಡಿದ ಪ್ರಮುಖ ಸಲಹೆಗಳು ಹೀಗಿವೆ. ಸಹಾಯವನ್ನು ನಿರಾಕರಿಸಬೇಡಿ. ರಾಂಡಿ ಇಲ್ಲದ ಕಾಲದಲ್ಲಿ ಒಂಟಿತನ ಕಾಡಿದಾಗ ಯಾರಾದರೂ ಸಹಾಯ ಮಾಡಲು ಬಂದರೆ ಅದನ್ನು ಸಂಕೋಚವಿಲ್ಲದೆ ಸ್ವೀಕರಿಸಲು ತಿಳಿಸಿದರು. ಮಕ್ಕಳ ಜವಾಬ್ದಾರಿ. ಮಕ್ಕಳು ತಂದೆ ಇಲ್ಲದ ಕೊರತೆಯನ್ನು ಅನುಭವಿಸದಂತೆ ಅವರನ್ನ ಪ್ರೀತಿಯಿಂದ ಬೆಳೆಸುವ ಜವಾಬ್ದಾರಿಯನ್ನು ಪತ್ನಿಯ ಮೇಲೆ ನಂಬಿಕೆ ಇಟ್ಟು ವಹಿಸಿದರು. ಮತ್ತೆ ಸಂತೋಷವಾಗಿ ಬದುಕು. ತನ್ನ ಮರಣದ ನಂತರ ಪತ್ನಿ ಕೇವಲ ದುಃಖದಲ್ಲೇ ಮುಳುಗಿರಬಾರದು. ಅವರು ಜೀವನದಲ್ಲಿ ಮತ್ತೆ ಸುಖ ಸಂತೋಷವನ್ನು ಕಂಡುಕೊಳ್ಳಬೇಕು ಎಂಬುದು ರಾಂಡಿ ಅವರ ಉದಾರ ಆಶಯವಾಗಿತ್ತು. ರಾಂಡಿ ಮತ್ತು ಜೈ ಅವರ ಸಂಬಂಧವು ಕೇವಲ ದಾಂಪತ್ಯವಾಗಿರದೆ ಅದು ಪರಸ್ಪರ ಗೌರವ, ನಂಬಿಕೆ ಮತ್ತು ಸಂಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ನೀಡುವ ಧೈರ್ಯಕ್ಕೆ ಸಾಕ್ಷಿಯಾಗಿದೆ. ಜೀವನದ ಪಾಠಗಳು ಮತ್ತು ಮೌಲ್ಯಗಳು. ರಾಂಡಿ ಪಾಷ್ ಅವರು ತಮ್ಮ ಬದುಕಿನ ಅಂತಿಮ ದಿನಗಳಲ್ಲಿ ಜಗತ್ತಿಗೆ ನೀಡಿದ ಅತ್ಯಂತ ದೊಡ್ಡ ಕೊಡುಗೆ ಎಂದರೆ ಅವರು ಕಲಿಸಿದ ಬದುಕಿನ ಪಾಠಗಳು. ಸಾವು ಹತ್ತಿರವಿದ್ದರೂ ಅವರು ಧೈರ್ಯದಿಂದ ಪ್ರತಿಪಾದಿಸಿದ ಮೌಲ್ಯಗಳು ಇಲ್ಲಿವೆ ನೋಡಿ. ಸಮಯದ ನಿರ್ವಹಣೆ. ರಾಂಡಿಯವರ ಪ್ರಕಾರ ಸಮಯವು ಹಣಕ್ಕಿಂತ ಹೆಚ್ಚು ಬೆಲೆ ಬಾಳುವ ಆಸ್ತಿ. ನಾವು ಸಮಯವನ್ನು ಹೇಗೆ ಕಳೆಯುತ್ತೇವೆ ಎಂಬುದು ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ ಎಂದು ಅವರು ನಂಬಿದ್ದರು. ಅನಗತ್ಯ ವಿಷಯಗಳಿಗೆ ಇಲ್ಲ ಎಂದು ಹೇಳುವುದನ್ನು ಕಲಿಯಬೇಕು. ಕೃತಜ್ಞತೆ. ಸಹಾಯ ಮಾಡಿದವರಿಗೆ ಧನ್ಯವಾದ ಹೇಳುವುದು ಕೇವಲ ಶಿಷ್ಟಾಚಾರವಲ್ಲ, ಅದು ಮನುಷ್ಯ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಒಂದು ಶಕ್ತಿ. ಪ್ರತಿಯೊಬ್ಬರಿಗೂ ಕೃತಜ್ಞತಾ ಪತ್ರ ಬರೆಯುವ ಅಭ್ಯಾಸವನ್ನು ಅವರು ರೂಢಿಸಿಕೊಂಡಿದ್ದರು. ಪ್ರಾಮಾಣಿಕತೆ ಮತ್ತು ಕ್ಷಮೆ. ತಪ್ಪು ಮಾಡುವುದು ಸಹಜ, ಆದರೆ ಅದನ್ನು ಒಪ್ಪಿಕೊಳ್ಳುವ ಧೈರ್ಯವಿರಬೇಕು. ಸತ್ಯವು ಕಹಿ ಎನಿಸಿದರೂ ಅದು ದೀರ್ಘಕಾಲದವರೆಗೆ ನಿಮಗೆ ಗೌರವ ತರುತ್ತದೆ. ಒಂದು ಪರಿಣಾಮಕಾರಿ ಕ್ಷಮೆಯಾಚನೆಯಲ್ಲಿ 3 ಅಂಶಗಳಿರಬೇಕು. ಏನಪ್ಪಾ ಅದು ಅಂದರೆ, ತನ್ನಿಂದ ತಪ್ಪಾಗಿದೆ, ನನಗೆ ವಿಷಾದವಿದೆ, ನಾನು ಇದನ್ನು ಹೇಗೆ ಸರಿಪಡಿಸಲಿ. ಎಷ್ಟೇ ದೊಡ್ಡ ಸಾಧನೆ ಮಾಡಿದರೂ ಸಾದಾ ಜೀವನ ನಡೆಸಿ, ಅಂದರೆ ನೆಲದ ಮೇಲಿರಿ ಎಂದು ಹೇಳುತ್ತಾರೆ. ಟೀಕೆಗಳನ್ನು ಸ್ವೀಕರಿಸುವುದು. ಯಾರಾದರೂ ನಿಮ್ಮನ್ನು ಟೀಕಿಸುತ್ತಿದ್ದಾರೆ ಎಂದರೆ ನೀವು ಇನ್ನೂ ಸುಧಾರಿಸಬಹುದು ಎಂಬ ನಂಬಿಕೆ ಅವರಿಗಿದೆ ನಿಮ್ಮ ಮೇಲೆ ಎಂದರ್ಥ. ಟೀಕೆಗಳು ನಿಂತರೆ ನಿಮ್ಮ ಕಲಿಕೆಯೂ ನಿಂತಂತೆ. ದೂರುವುದನ್ನು ನಿಲ್ಲಿಸಿ. ಸಮಸ್ಯೆಯ ಬಗ್ಗೆ ದೂರು ನೀಡುತ್ತಾ ಕುಳಿತುಕೊಳ್ಳುವುದರಿಂದ ಸಮಯ ಮತ್ತು ಶಕ್ತಿ ಎರಡೂ ವ್ಯರ್ಥ. ಅದರ ಬದಲು ಕಠಿಣ ಶ್ರಮ ಪಡುವುದೇ ಸರಿಯಾದ ದಾರಿ. ಸಂಕಷ್ಟದ ಸಮಯದಲ್ಲಿಯೂ ಒಳ್ಳೆಯದನ್ನು ಹುಡುಕುವ ಗುಣ ಬೆಳೆಸಿಕೊಳ್ಳಿ. ರಾಂಡಿ ಪಾಷ್ ಅವರ ಪ್ರಕಾರ ಜೀವನವೆಂದರೆ ಕೇವಲ ದಿನಗಳನ್ನು ಕಳೆಯುವುದಲ್ಲ, ಬದಲಾಗಿ ಎಷ್ಟು ಅರ್ಥಪೂರ್ಣವಾಗಿ ಬದುಕಿದೆವು ಎಂಬುದು ಮುಖ್ಯ. ಇವು ಕೇವಲ ಪುಸ್ತಕದ ಸಾಲುಗಳಲ್ಲ, ಬದುಕಬೇಕಾದ ದಾರಿಗಳು. ಈ ಪುಸ್ತಕದ ಮುಖ್ಯ ಸಂದೇಶಗಳು ಹೀಗಿವೆ ನೋಡಿ. ರಾಂಡಿ ಪಾಷ್ ಅವರು ತಮ್ಮ ದ ಲಾಸ್ಟ್ ಲೆಕ್ಚರ್ ಮೂಲಕ ಇಡೀ ಜಗತ್ತಿಗೆ ನೀಡಿದ ಅತ್ಯಂತ ಪ್ರಭಾವಶಾಲಿ ಸಂದೇಶಗಳು ಇಲ್ಲಿವೆ. ಇವುಗಳನ್ನು ಕೇವಲ ಭಾಷಣದ ಭಾಗವಾಗಿ ನೋಡದೆ ಜೀವನದ ಮೌಲ್ಯಗಳಾಗಿ ಅಳವಡಿಸಿಕೊಳ್ಳಬಹುದು. ಮೊದಲ ಸಂದೇಶ, ದೃಷ್ಟಿಕೋನ ಮುಖ್ಯ. ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ, ಆದರೆ ಅವುಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಎಂಬುದು ಮುಖ್ಯ. ಸಾವು ಹತ್ತಿರವಿದ್ದರೂ ರಾಂಡಿಯವರು ಅಳುತ್ತಾ ಕೂರದೆ ಅದನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರು. ಇದು ನೀಡುವ ಸಂದೇಶ, ಪರಿಸ್ಥಿತಿಯನ್ನು ನಾವು ಬದಲಿಸಲಾಗದಿದ್ದರೂ ಅದಕ್ಕೆ ನಾವು ಸ್ಪಂದಿಸುವ ರೀತಿಯನ್ನು ಬದಲಿಸಬಹುದು. ಛಲ ಬಿಡಬೇಡಿ. ಜೀವನದ ಅಡೆತಡೆಗಳು ನಮ್ಮನ್ನು ತಡೆಯಲು ಬರುವುದಿಲ್ಲ, ನಮ್ಮ ಗುರಿಯ ಬಗ್ಗೆ ನಮಗೆಷ್ಟು ಗಂಭೀರತೆ ಇದೆ ಎಂದು ಪರೀಕ್ಷಿಸಲು ಬರುತ್ತವೆ. ಇದು ನೀಡುವ ಸಂದೇಶ, ಅಸಾಧ್ಯವಾದುದನ್ನು ಸಾಧಿಸಲು ಹಠ ಮತ್ತು ಛಲ ಅತಿ ಅಗತ್ಯ ಎಂಬುದು.
ವ್ಯಕ್ತಿತ್ವದ ಮೌಲ್ಯ, ಜ್ಞಾನದ ಅಹಂಕಾರ ಬೇಡ. ನೀವು ಎಷ್ಟೇ ದೊಡ್ಡ ಸಾಧನೆ ಮಾಡಿದರೂ ಇತರರೊಂದಿಗೆ ವಿನಯದಿಂದ ವರ್ತಿಸಿ. ಇದರ ಸಂದೇಶ ಪ್ರಾಮಾಣಿಕತೆ ಮತ್ತು ವಿನಮ್ರತೆಯೇ ಮನುಷ್ಯನ ನಿಜವಾದ ಆಸ್ತಿ ಎಂಬುದು. ಅನುಭವವೇ ಪಾಠ. ನಮಗೆ ಬೇಕಾದದ್ದು ಸಿಗದಿದ್ದಾಗ ನಮಗೆ ಸಿಗುವುದೇ ಅನುಭವ. ಸೋಲಿನಿಂದ ನಾವು ಕಲಿಯುವ ಪಾಠಗಳು ಮುಂದಿನ ಯಶಸ್ಸಿಗೆ ಅಡಿಪಾಯವಾಗುತ್ತವೆ. ಇದರ ಸಂದೇಶ ಸೋಲಿಗೆ ಹೆದರಬೇಡಿ, ಅದು ಕಲಿಕೆಯ ಒಂದು ಭಾಗ. ಮಕ್ಕಳಂತಹ ಕುತೂಹಲ. ವಯಸ್ಸಾದಂತೆ ನಮ್ಮೊಳಗಿನ ಸೃಜನಶೀಲತೆ ಮತ್ತು ಕುತೂಹಲವನ್ನು ಸಾಯಿಸಬಾರದು. ಪ್ರಪಂಚವನ್ನು ಸದಾ ಅಚ್ಚರಿಯಿಂದ ನೋಡಿ. ಇದು ನೀಡುವ ಸಂದೇಶ ಸದಾ ಹೊಸದನ್ನು ಕಲಿಯುವ ಹಂಬಲವಿರಲಿ ಎಂಬುದು. ಸಮಯದ ಗೌರವ. ದೂರು ನೀಡುತ್ತಾ ಸಮಯ ವ್ಯರ್ಥ ಮಾಡಬೇಡಿ. ಅದನ್ನು ಪ್ರೀತಿಪಾತ್ರರಿಗಾಗಿ ಮತ್ತು ಉಪಯುಕ್ತ ಕೆಲಸಗಳಿಗಾಗಿ ಬಳಸಿ. ಇದು ನೀಡುವ ಸಂದೇಶ ಸಮಯವೇ ಜೀವನ, ಅದನ್ನು ಗೌರವಿಸಿ ಎಂಬುದು. ಮಕ್ಕಳಿಗೆ ರಾಂಡಿ ಪಾಷ್ ಅವರ ಕಿವಿ ಮಾತುಗಳು ಹೀಗಿವೆ. ರಾಂಡಿ ಪಾಷ್ ಅವರು ಈ ಇಡೀ ಭಾಷಣವನ್ನು ಸಿದ್ಧಪಡಿಸಿದ್ದೇ ತಮ್ಮ 3 ಪುಟ್ಟ ಮಕ್ಕಳಿಗಾಗಿ, ಡಿಲನ್, ಲೋಗನ್ ಮತ್ತು ಕ್ಲೋಯ್ ಎಂಬ 3 ಮಕ್ಕಳಿಗಾಗಿ. ತಾವು ಇಲ್ಲದ ಕಾಲದಲ್ಲಿ ಮಕ್ಕಳು ತಮ್ಮ ತಂದೆಯ ಜೀವನ ಮೌಲ್ಯಗಳನ್ನು ಅರಿತು ಬೆಳೆಯಲಿ ಎಂಬುದು ಅವರ ಆಶಯವಾಗಿತ್ತು. ಅವರು ತಮ್ಮ ಮಕ್ಕಳಿಗೆ ನೀಡಿದ ಪ್ರಮುಖ ಸಂದೇಶಗಳು ಹೀಗಿವೆ. ಬಾಲ್ಯದ ಕನಸುಗಳಿಗೆ ಜೀವ ನೀಡಿ. ಮಕ್ಕಳು ತಮ್ಮ ಆಸೆಗಳನ್ನು ಎಂದಿಗೂ ಕೈಬಿಡಬಾರದು. ಕನಸುಗಳು ಜೀವನಕ್ಕೆ ಅರ್ಥ ನೀಡುತ್ತವೆ. ಅವುಗಳನ್ನು ಸಾಧಿಸುವ ಹಾದಿಯಲ್ಲಿ ಬರುವ ಅಡೆತಡೆಗಳಿಗೆ ಹೆದರಬೇಡಿ ಎಂದು ಧೈರ್ಯ ತುಂಬಿದರು. ಸನ್ಮಾರ್ಗದಲ್ಲಿ ಬದುಕಿ. ರಾಂಡಿಯವರ ಅತ್ಯಂತ ಪ್ರಸಿದ್ಧ ಕಿವಿಮಾತು, ನೀವು ಸರಿಯಾದ ರೀತಿಯಲ್ಲಿ ಜೀವನ ನಡೆಸಿದರೆ ನಿಮ್ಮ ಕನಸುಗಳೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಅಂದರೆ ಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಬದುಕಿದರೆ ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಎಂಬುದು. ಸೋಲನ್ನು ಗೆಳೆಯನನ್ನಾಗಿಸಿಕೊಳ್ಳಿ. ಸೋಲು ಅಥವಾ ತಪ್ಪು ಮಾಡುವುದು ತಪ್ಪಲ್ಲ. ಸೋಲು ನಮಗೆ ಹೊಸ ಅನುಭವವನ್ನು ನೀಡುವ ಒಂದು ಮಾರ್ಗ. ಸೋತಾಗ ಎದೆಗುಂದದೆ ಅದರಿಂದ ಪಾಠ ಕಲಿಯಬೇಕು. ಪ್ರೀತಿಯ ನೆನಪು. ಮಕ್ಕಳು ದೊಡ್ಡವರಾದಾಗ ತಂದೆಯ ಮುಖ ಮರೆತು ಹೋಗಬಹುದು ಎಂಬ ಆತಂಕ ರಾಂಡಿಯವರಿಗಿತ್ತು. ಅದಕ್ಕಾಗಿಯೇ ನಾನು ಭೌತಿಕವಾಗಿ ಇಲ್ಲದಿದ್ದರೂ ನನ್ನ ಪ್ರೀತಿ ಮತ್ತು ಹಾರೈಕೆ ಸದಾ ನಿಮ್ಮ ಜೊತೆಗಿರುತ್ತದೆ ಎಂಬ ಭಾವನಾತ್ಮಕ ಸಂದೇಶವನ್ನು ದಾಖಲಿಸಿದರು. ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಅತ್ಯಗತ್ಯವಾದ ಸೂತ್ರಗಳನ್ನು ಹೀಗೆ ಬಿಚ್ಚಿಟ್ಟಿದ್ದಾರೆ. ಮೊದಲನೆಯದು ಪ್ರಾಮಾಣಿಕತೆ. ಸುಳ್ಳಿನ ಹಾದಿ ತುಂಬಾ ಸಂಕೀರ್ಣವಾಗಿರುತ್ತದೆ. ಆದ್ದರಿಂದ ಸದಾ ಸತ್ಯವನ್ನೇ ನುಡಿಯಿರಿ. ಕೃತಜ್ಞತೆ. ಸಣ್ಣ ಸಹಾಯವನ್ನೂ ಮರೆಯಬೇಡಿ. ಧನ್ಯವಾದ ಹೇಳುವ ಗುಣವನ್ನು ಬೆಳೆಸಿಕೊಳ್ಳಿ. ಛಲ. ಜೀವನದ ಇಟ್ಟಿಗೆ ಗೋಡೆಗಳನ್ನು, ಅಂದರೆ ಅಡೆತಡೆಗಳನ್ನು ಕಂಡು ಹಿಂಜರಿಯದೆ ಅವುಗಳನ್ನು ದಾಟಿ ಮುನ್ನಡೆಯಿರಿ. ಈ ಕೃತಿಯ ಮುಕ್ತಾಯ ಮತ್ತು ಹೆಡ್ ಫೇಕ್ ಹೀಗಿದೆ ನೋಡಿ. ರಾಂಡಿ ಪಾಷ್ ಅವರು ತಮ್ಮ ಭಾಷಣದ ಕೊನೆಯಲ್ಲಿ ಒಂದು ಅದ್ಭುತವಾದ ರಹಸ್ಯವನ್ನು ಬಯಲು ಮಾಡುತ್ತಾರೆ. ಇದನ್ನು ಅವರು ಕ್ರೀಡಾ ಭಾಷಣದಲ್ಲಿ ಹೆಡ್ ಫೇಕ್ ಎಂದು ಕರೆಯುತ್ತಾರೆ. ಅಂದರೆ ಎದುರಾಳಿಯ ಗಮನವನ್ನು ಒಂದು ಕಡೆ ಸೆಳೆದು ಅಸಲಿ ಗುರಿಯನ್ನು ಮತ್ತೊಂದೆಡೆ ಸಾಧಿಸುವ ತಂತ್ರ. ಈ ಭಾಷಣದ 2 ಹೆಡ್ ಫೇಕ್ಗಳು ಇವು. ಮೊದಲನೆಯದು, ಈ ಭಾಷಣವು ಕೇವಲ ಬಾಲ್ಯದ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಕುರಿತಾಗಿರಲಿಲ್ಲ. ಇದು ಅಸಲಿಗೆ ಜೀವನವನ್ನು ಹೇಗೆ ಅರ್ಥಪೂರ್ಣವಾಗಿ ಬದುಕಬೇಕು ಎಂಬ ಪಾಠವಾಗಿತ್ತು. ಎರಡನೆಯದು, ಈ ಭಾಷಣವು ಅಲ್ಲಿ ನೆರೆದಿದ್ದ ಪ್ರೇಕ್ಷಕರಿಗಾಗಿ ಇರಲೇ ಇಲ್ಲ. ಅದು ರಾಂಡಿಯವರು ತಮ್ಮ ಮಕ್ಕಳಿಗಾಗಿ ನೀಡಿದ ಅತ್ಯಮೂಲ್ಯ ಡಿಜಿಟಲ್ ಆಸ್ತಿಯಾಗಿತ್ತು. ತಂದೆ ಇಲ್ಲದ ಕಾಲದಲ್ಲಿ ಮಕ್ಕಳು ಈ ವಿಡಿಯೋ ನೋಡಿ ಅವರ ಮೌಲ್ಯಗಳನ್ನು ಕಲಿಯಲಿ ಎಂಬುದು ಇದರ ನಿಜವಾದ ಗುರಿಯಾಗಿತ್ತು. ಅಂತಿಮ ತೀರ್ಪು. ಸಾವಿನ ನಡುವೆಯೂ ಬದುಕಿನ ಸಂಭ್ರಮ. ಈ ಪುಸ್ತಕವು ಕೇವಲ ಒಬ್ಬ ಕ್ಯಾನ್ಸರ್ ರೋಗಿಯ ಕಥೆಯಲ್ಲ. ಇದು ಪ್ರತಿಯೊಬ್ಬರಿಗೂ ಬರೆಯಲಾದ ಬದುಕಿನ ಕೈಪಿಡಿ. ಸಾವು ಅನಿವಾರ್ಯ ಎಂಬ ಸತ್ಯವನ್ನು ಒಪ್ಪಿಕೊಂಡು ಇರುವ ಸಮಯವನ್ನು ಸೃಜನಾತ್ಮಕವಾಗಿ ಹೇಗೆ ಬಳಸಬಹುದು ಎಂಬುದನ್ನು ರಾಂಡಿ ಜಗತ್ತಿಗೆ ತೋರಿಸಿಕೊಟ್ಟರು. ಈ ಪುಸ್ತಕದ ಅಂತಿಮ ಸಂದೇಶಗಳು ಹೀಗಿವೆ ನೋಡಿ. ಜೀವನದ ಶಕ್ತಿ. ಜೀವನ ಎಂದರೆ ಕೇವಲ ಉಸಿರಾಡುವುದಲ್ಲ,
ನಮ್ಮ ಜೀವನದ ಎಷ್ಟು ಕ್ಷಣಗಳನ್ನು ಸಂಭ್ರಮದಿಂದ ಕಳೆದಿದ್ದೇವೆ ಎಂಬುದರ ಮೇಲೆ ಅದು ಅಳೆಯಲ್ಪಡುತ್ತದೆ. ಸೋಲೊಪ್ಪಬೇಡಿ. ಜೀವನದ ಅಡೆತಡೆಗಳೂ ನಮ್ಮನ್ನು ಸೋಲಿಸಲು ಬರುವುದಿಲ್ಲ, ನಮ್ಮ ಒಳಗಿನ ಛಲವನ್ನು ನಮಗೆ ನೆನಪಿಸಲು ಬರುತ್ತವೆ. ಪರಂಪರೆ: ಒಬ್ಬ ವ್ಯಕ್ತಿ ಮರಣ ಹೊಂದಿದರೂ ಅವನು ಬಿಟ್ಟು ಹೋದ ಜ್ಞಾನ ಮತ್ತು ಮೌಲ್ಯಗಳು ಇತರರ ಮೂಲಕ ಜೀವಂತವಾಗಿರುತ್ತವೆ. ರಾಂಡಿ ಪಾಷ್ ಹೇಳುವಂತೆ, ನಮಗೆ ಸಿಕ್ಕಿರುವ ಕಾರ್ಡ್ಗಳನ್ನು ನಾವು ಬದಲಿಸಲು ಸಾಧ್ಯವಿಲ್ಲ. ಅಂದರೆ ಪರಿಸ್ಥಿತಿಯನ್ನು ನಾವು ಬದಲಿಸಲು ಸಾಧ್ಯವಿಲ್ಲ. ಆದರೆ ಆ ಕಾರ್ಡ್ಗಳನ್ನು ಬಳಸಿ ಆಟವನ್ನು ಎಷ್ಟು ಚತುರತೆಯಿಂದ ಆಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಈ ಪುಸ್ತಕದ ಪಕ್ಷಿ ನೋಟ ಹೀಗಿದೆ ನೋಡಿ. ಬಾಲ್ಯದ ಕನಸುಗಳು, ಕನಸುಗಳೇ ಜೀವನದ ದಿಕ್ಸೂಚಿ, ಅವುಗಳನ್ನು ಬೆನ್ನಟ್ಟಿ. ಇಟ್ಟಿಗೆ ಗೋಡೆಗಳು, ಅಡೆತಡೆಗಳು ನಿಮ್ಮ ಹಠವನ್ನು ಪರೀಕ್ಷಿಸುವ ಸಾಧನಗಳು. ಇತರರಿಗೆ ಸಹಾಯ, ಬೇರೆಯವರ ಯಶಸ್ಸಿನಲ್ಲಿ ಪಾಲ್ಗೊಳ್ಳುವುದು ನಿಜವಾದ ಸಾರ್ಥಕತೆ. ಮುಖ್ಯ ಉದ್ದೇಶ: ಈ ಇಡೀ ಭಾಷಣವು ರಾಂಡಿ ಅವರು ತಮ್ಮ ಮಕ್ಕಳಿಗೆ ನೀಡಿದ ಪ್ರೀತಿಯ ಉಡುಗೊರೆ. ದಿ ಲಾಸ್ಟ್ ಲೆಕ್ಚರ್ ಕೇವಲ ಓದುವ ಪುಸ್ತಕವಲ್ಲ, ಅದು ಅನುಭವಿಸಬೇಕಾದ ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಜೀವನ ದರ್ಶನ. ರಾಂಡಿ ಪಾಷ್ ಅವರು ಈ ಭಾಷಣವನ್ನು ನೀಡಿದ್ದು ತಮ್ಮ 3 ಪುಟ್ಟ ಮಕ್ಕಳಿಗಾಗಿ. ತಾನು ಇಲ್ಲದ ಕಾಲದಲ್ಲಿ ತನ್ನ ಮಕ್ಕಳು ತಂದೆಯ ಜೀವನದ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲಿ ಎಂಬುದು ಅವರ ಆಶಯವಾಗಿತ್ತು. ದಿ ಲಾಸ್ಟ್ ಲೆಕ್ಚರ್ ಪುಸ್ತಕವು ನಮಗೆ ಸಾವು ನಿಶ್ಚಿತ ಎಂದು ನೆನಪಿಸುವುದಕ್ಕಿಂತ ಹೆಚ್ಚಾಗಿ ನಮಗೆ ಸಿಕ್ಕಿರುವ ಈ ಜೀವನವನ್ನು ಎಷ್ಟು ಅದ್ಭುತವಾಗಿ ನಗುನಗುತ್ತಾ ಮತ್ತು ಸಾರ್ಥಕವಾಗಿ ಬದುಕಬಹುದು ಎಂಬುದನ್ನು ಕಲಿಸಿಕೊಡುತ್ತದೆ. ಜೀವನದ ಅಂತ್ಯದಲ್ಲೂ ರಾಂಡಿ ಅವರು ತೋರಿದ ಧೈರ್ಯ ಮತ್ತು ಸಕಾರಾತ್ಮಕತೆ ಇಂದಿಗೂ ಕೋಟ್ಯಂತರ ಜನರಿಗೆ ಸ್ಫೂರ್ತಿಯಾಗಿದೆ.